ಠಾಣೆಗೆ ಹಾಜರಾಗಿದ್ದಾರೆ. ವಿಚಾರಣೆಗೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ವಂಚನೆ ಕೇಸ್ ಸಂಬಂಧ ಠಾಣೆಗೆ ಹಾಜರಾಗಿದ್ದಾರೆ ವರ್ತೂರು ಪ್ರಕಾಶ್. ಚಿನ್ನ ವಂಚನೆ ಕೇಸ್ ಸಂಬಂಧ ನೋಟಿಸ್ ಇಶ್ಯೂ ಆಗಿತ್ತು ಪೊಲೀಸರಿಂದ. ವಿಚಾರಣೆಗೆ ಹಾಜರಾಗಿದ್ದಾರೆ ಈಗ ಮಾಜಿ ಸಚಿವ ವರ್ತೂರು ಪ್ರಕಾಶ್. ವಂಚನೆ ಕೇಸ್ ದಾಖಲಾಗುತ್ತೆ. ವಂಚಕಿಯ ಬೆನ್ನು ಬಿದ್ದ ಪೊಲೀಸರಿಗೆ ಅಲ್ಲಿ ಶಾಕಿಂಗ್ ವಿಚಾರ ಕಾದಿತ್ತು. ಕಾರಣ ಅಲ್ಲಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರ ಹೆಸರು ಕೂಡ ಕೇಳೋದಕ್ಕೆ ಸಿಕ್ತು. ಯಾರು 2.5 kg ಚಿನ್ನ ಕೊಡೋದಕ್ಕೆ ಹೇಳಿದ್ರು, ಹೇಗ್ ಕೊಟ್ರಿ ಅನ್ನುವಂತ ಪ್ರಶ್ನೆಗೆ ಇಲ್ಲ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರು ಬಂದಿದ್ರು, ಅವ್ರು ಹೇಳಿದ್ರು ಹಾಗಾಗಿ ಕೊಟ್ವಿ. ಚಿನ್ನದ ವ್ಯಾಪಾರಿ ನನ್ನನ್ನ ನೋಡಿ ನೀವು ಕೊಡಿ 2.5 kg ಚಿನ್ನ ಅಂದ್ರು, ಕೊಟ್ವಿ ನಾವು ಅಂತ. ಆ 2.5 kg ಚಿನ್ನ ಸಿಗ್ತಾ ಇದ್ದಂತೆ ಈ ಚಿನ್ನುಗೆ ಕೈ ಕೊಟ್ಟು ಆ ನಯವಂಚಕಿ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಆ ನಂತರ ಆಕೆಯ ಚಾಟಿಂಗ್ ಲಿಸ್ಟು, ಪ್ರೊಫೈಲು ಎಲ್ಲ ಚೆಕ್ ಮಾಡಿದಾಗ ಗೊತ್ತಾಯ್ತು ವರ್ತೂರು ಪ್ರಕಾಶ್ ಮತ್ತು ಇವ್ರಿಗೂ ಎಂಗೇಜ್ಮೆಂಟ್ ಆಗಿದೆಯಾ, ಇಬ್ಬರಿಗೂ ಏನಾದ್ರೂ ಸಂಬಂಧ ಇದೆಯಾ. ಈ ಎಲ್ಲ ಚಾಟಿಂಗ್ ನೋಡಿದಾಗ ಪೊಲೀಸರಿಗೆ ಅತಿ ದೊಡ್ಡ ಅನುಮಾನ ಕಾಡೋದಕ್ಕೆ ಶುರುವಾಯಿತು. ಹಾಗಾಗಿ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ವರ್ತೂರು ಪ್ರಕಾಶ್ ಅವರು ಇನ್ಫ್ಲೂಯೆನ್ಸ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವರ ವಿರುದ್ಧ ಕೂಡ ಕೇಸ್ ಹಾಕಲಾಗಿದೆ. ಹಾಗಾಗಿ 2 ಬಾರಿ ನೋಟಿಸ್ ಕೊಟ್ಟಿದ್ರು, ಹಾಜರಾಗಿರ್ಲಿಲ್ಲ. ಆದ್ರೆ ಇವತ್ತು ಬೆಳ್ಳಂಬೆಳಗ್ಗೆ ವರ್ತೂರು ಪ್ರಕಾಶ್ ಅವರು ಠಾಣೆಗೆ ಆಗಮಿಸಿರುವ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಠಾಣೆಗೆ ಆಗಮಿಸಿರುವ ಎಕ್ಸ್ಕ್ಲೂಸಿವ್ ದೃಶ್ಯ. ವಿಚಾರಣೆಗೆ ಹಾಜರಾಗುವುದಕ್ಕೆ ಆಗಮಿಸಿದ್ದಾರೆ. ಈ ಬಾರಿಯೂ ಕೂಡ ವಿಚಾರಣೆಗೆ ಹಾಜರಾಗದಿದ್ರೆ ಸಹಜವಾಗಿ ಸಂಕಷ್ಟ ಎದುರಾಗುತ್ತೆ. ಅಟ್ಲೀಸ್ಟ್ ವಿಚಾರಣೆಗೆ ಸಹಕಾರ ಕೊಟ್ರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಇದು. ನೋಡ್ತಾ ಇದ್ದೀರಿ ಠಾಣೆಯ ಒಳಗಡೆ ವರ್ತೂರು ಪ್ರಕಾಶ್ ಅವರು ಹೋಗ್ತಾ ಇರುವಂತಹ ದೃಶ್ಯ. ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಇವರ ಇನ್ವಾಲ್ವ್ಮೆಂಟ್ ಏನು, ಆ ವಂಚಕಿಗೂ ಇವರಿಗೂ ಇರುವಂತಹ ಸಂಬಂಧ ಏನು, 2.5 kg ಚಿನ್ನ ಕೊಡೋದಕ್ಕೆ ಯಾಕೆ ಹೇಳಿದ್ರಿ, ಇದೆಲ್ಲವನ್ನ ಕೂಡ ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರು ಪ್ರಶ್ನೆ ಮಾಡ್ತಾರೆ. ಚಿನ್ನ ಎಲ್ಲಿ ಹೋಯ್ತು, ಚಿನ್ನ ಹೊತ್ಕೊಂಡವಳು ಎಲ್ಲಿ ಹೋದ್ರು, ಇದೆಲ್ಲದರ ಬೇಸಿಕ್ ಎನ್ಕ್ವೈರಿ ಇವಾಗ ಆಗೋ ಸಾಧ್ಯತೆ ಇದೆ. ಇವತ್ತು ಮತ್ತೆ ಬರಲೇಬೇಕಿತ್ತು ವರ್ತೂರು ಪ್ರಕಾಶ್ ಅವರು. ನಮ್ಮ ಪ್ರತಿನಿಧಿ ನಾಗರಾಜ್ ಅದನ್ನ ವಿವರಿಸ್ತಾ ಇದ್ರು. ಹೌದು, 2 ನೋಟಿಸ್ ಕೊಟ್ಟ ಮೇಲೂ ಬರ್ದೇ ಹೋದ್ರೆ ಕಾನೂನಾತ್ಮಕವಾಗಿ ಸಂಕಷ್ಟ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ ಹೀಗಾಗಿ ಈಗ ಠಾಣೆಗೆ ಬರೋ ಅನಿವಾರ್ಯತೆ ಇತ್ತು. ಹಾಗಾಗಿ ಬಂದಿದ್ದಾರೆ. ವಂಚನೆ ಕೇಸ್ನಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ ವರ್ತೂರು ಪ್ರಕಾಶ್. ಒಂದಲ್ಲ ಎರಡಲ್ಲ ಬರೋಬ್ಬರಿ 2.5 kg ಚಿನ್ನ. ವರ್ತೂರು ಪ್ರಕಾಶ್ ಅವರ ಇನ್ಸ್ಟ್ರಕ್ಷನ್ ಇಲ್ದಲ್ಲೇ ಕೊಟ್ಬಿಟ್ರ, ಈ ಇನ್ಫ್ಲೂಯೆನ್ಸ್ ಅನ್ನ ಬಳಕೆ ಮಾಡ್ಕೊಳ್ದೆ ಹೋಗಿದ್ದಿದ್ರೆ 2.5 kg ಚಿನ್ನ ಆಕೆಗೆ ಸಿಗ್ತಾ ಇತ್ತ ಶ್ವೇತಾಗೆ. ರೀತಿಯಾದ ಅನೇಕ ಅನುಮಾನಗಳಿದೆ. ಪೊಲೀಸರು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕೋ ಸಾಧ್ಯತೆ ಇದೆ ವರ್ತೂರು ಪ್ರಕಾಶ್ ಅವರಿಂದ. ಭಾರತೀನಗರ ಠಾಣೆಗೆ ಹಾಜರಾಗಿದ್ದಾರೆ ವರ್ತೂರು ಪ್ರಕಾಶ್. ಅದರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬರೀ ವರ್ತೂರು ಪ್ರಕಾಶ್ ಅಂತ ಅಲ್ಲ, ಆಕೆಯ ಪ್ರೊಫೈಲ್ ಚೆಕ್ ಮಾಡಿದಾಗ ಅನೇಕ ಈ ರೀತಿ ರಾಜಕೀಯ ವ್ಯಕ್ತಿಗಳ ನಂಬರ್ಗಳು ಕೂಡ ಆಕೆಯ ಬಳಿ ಇದೆ ಅಂತ. ಕೆಲವರ ಹೆಸರನ್ನ ಹಾಕಿ ಬೇರೆ ಹೆಸರಲ್ಲಿ, ಆಗ್ಲೇ ನಮ್ಮ ಪ್ರತಿನಿಧಿ ನಾಗರಾಜ್ ಹೇಳ್ತಿದ್ರಲ್ಲ, ಮೈಸೂರು ಪಾಕು ಮತ್ತೆ ಇನ್ನೊಂದು ಹೆಸರೇನೋ ಹೇಳಿ, ಗುಲಾಬ್ ಜಾಮ್, ಆ ಥರ ಎಲ್ಲ ಸೇವ್ ಮಾಡ್ಕೊಂಡಿದ್ದಾರೆ. ಮತ್ತಿನ್ನೊಂದಷ್ಟು ವಂಚನೆಯ ಕೇಸ್ ಹೇಗೆ ದಾಖಲಾಗಿದೆ ಅಂದ್ರೆ ಅವ್ರು ಗೊತ್ತು ಇವ್ರು ಗೊತ್ತು ಅಂತ ಒಂದಷ್ಟು ಜನರ ಜೊತೆಗೆ ಇರುವ ಫೋಟೋಗಳನ್ನ ತೋರಿಸಿ ಕೂಡ ಈಕೆ ಯಾಮಾರಿಸಿದ್ದಾಳೆ ಅನ್ನುವಂಥ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ ಈಗ. ಹಾಗಾಗಿ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಯಾರ ಪ್ರಭಾವ ಇತ್ತು, ಈ 2.5 kg ಚಿನ್ನ ಪಡೆಯುವಲ್ಲಿ ಬರೀ ವರ್ತೂರು ಪ್ರಕಾಶ್ ಅವರ ಇನ್ಫ್ಲುಯೆನ್ಸ್ ಮಾತ್ರ ಇತ್ತಾ, ಇನ್ಯಾರೋ ಬಂದ್ರು ಹೇಳಿದ್ರ, ಇದೆಲ್ಲವೂ ಕೂಡ ಪ್ರಶ್ನೆ. ಯಾಕಂದ್ರೆ ನಮ್ಗೆಲ್ಲ ಗೊತ್ತು ಚಿನ್ನದ ರೇಟ್ ಹೇಗಿದೆ ಅಂತ. ಹಾಗಾಗಿ ಇಷ್ಟೊಂದು ಚಿನ್ನ ಕೊಡೋದಕ್ಕೆ ಯಾರಾದ್ರೂ ಹೇಳಿರ್ಬೇಕಲ್ಲ, ಚಿನ್ನದ ರೇಟು ಚಿನ್ನು ಕೊಟ್ಟಿದ್ದು. ಹಾಗಾಗಿ ಸಹಜವಾಗಿ ಹಲವು ಅನುಮಾನಗಳು. ಈಗ ಬೇಸಿಕ್ ವಿಚಾರಣೆ ಎದುರಿಸೋದಕ್ಕೆ ವರ್ತೂರು ಪ್ರಕಾಶ್ ಅವರು ಠಾಣೆಗೆ ಆಗಮಿಸಿರುವ ದೃಶ್ಯ. ಭಾರತೀನಗರ ಠಾಣೆ. ರೈಟ್, ಭಾರತೀನಗರ ಪೊಲೀಸ್ ಠಾಣೆ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಅರೆಸ್ಟ್ ಅಂತ ಹೇಳಿ ಮಾಡುವ ಪಾಸಿಬಿಲಿಟೀಸ್ ಇದೆಯಾ, ಕೇವಲ ವಿಚಾರಣೆ ಮಾತ್ರನಾ? ಖಂಡಿತ ಸ್ಮಿತಾ, ಈ ಒಂದು ಪ್ರಕರಣವನ್ನ ಗಮನಿಸ್ತಿದ್ರೆ ಇಲ್ಲಿ ಆರೋಪಿತೆ ಸ್ಥಾನದಲ್ಲಿರುವಂತಹ ಶ್ವೇತಗೌಡಗೆ ನಿರಂತರ ಸಂಪರ್ಕದಲ್ಲಿ ವರ್ತೂರು ಪ್ರಕಾಶ್ ಇದ್ರು ಅನ್ನುವಂತ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತದೆ. ಯಾಕಂದ್ರೆ ಇಲ್ಲಿ ದೂರುದಾರ ಆಗಿರುವಂತಹ ಆತ ಏನಿದ್ದಾನೆ, ಆತನಿಗೆ ನೇರವಾಗಿ ಈಕೆಯನ್ನು ಆರೋಪಿತೆಯನ್ನ ಪರಿಚಯ ಮಾಡಿಸಿದೆ ವರ್ತೂರು ಪ್ರಕಾಶ್ ಅವರು ಅನ್ನುವಂಥ ಮಾಹಿತಿ ತನಿಖೆ ವೇಳೆ ಗೊತ್ತಾಗಿದೆ. ಜೊತೆಗೆ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಈಗಾಗಲೇ ಶ್ವೇತಗೌಡಳನ್ನ ಪೊಲೀಸರು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈ ವೇಳೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ವರ್ತೂರು ಪ್ರಕಾಶ್ಗೂ
ಈಕೆಗೂ ಹಲವು ದಿನಗಳಿಂದಲೂ ಕೂಡ ಮೊಬೈಲ್ ಕಾಂಟ್ಯಾಕ್ಟ್ ಇರೋದು ಪರಿಶೀಲನೆ ವೇಳೆ ಗೊತ್ತಾಗಿದೆ. ಆಗಾಗ ಮೆಸೇಜ್ ಮಾಡ್ಕೊಳ್ಳೋದಾಗಿರ್ಬೋದು, ಕಾಲ್ ಮಾಡೋದಾಗಿರ್ಬೋದು, ಅವೆಲ್ಲವೂ ಕೂಡ CDR ಪರಿಶೀಲನೆ ವೇಳೆ ವರ್ತೂರ್ ಪ್ರಕಾಶ್ ಮತ್ತೆ ಶ್ವೇತಾ ಗೌಡ ಇಬ್ಬರಿಗೂ ಕೂಡ ಕಾಂಟ್ಯಾಕ್ಟ್ ಇರೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಆ ಒಂದು ಆಧಾರದ ಮೇಲೆ ಅವರನ್ನ ವಿಚಾರಣೆ ಮಾಡೋದಕ್ಕೆ ಕರೆಯುವಂತ ಕೆಲಸವನ್ನ ಮಾಡಲಾಗಿತ್ತು. ಜೊತೆಗೆ ಈಗಾಗಲೇ ಜ್ಯುವೆಲ್ಲರಿ ಶಾಪ್ ಮಾಲೀಕ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ವರ್ತೂರ್ ಪ್ರಕಾಶ್ ಅವರ ಮೂಲಕ ಈಕೆ ಪರಿಚಯ ಆಗಿದ್ಲು, ಅದಾದ್ಮೇಲೆ ಆಕೆ ಬಂದು ಚಿನ್ನವನ್ನ ಖರೀದಿ ಮಾಡಿದ್ರು, ಅದಾದ್ಮೇಲೆ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಆರೋಪವನ್ನ ಮಾಡಲಾಗಿತ್ತು. ಹೀಗಾಗಿ ಪೊಲೀಸರ ತನಿಖೆ ವೇಳೆಯಲ್ಲಿ ವರ್ತೂರ್ ಪ್ರಕಾಶ್ ಅವರ ಒಂದು ಕೈವಾಡ ಇರೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಜೊತೆಗೆ ವರ್ತೂರ್ ಪ್ರಕಾಶ್ ಅವರ ಮನೆಯ ಸಿಬ್ಬಂದಿ ಕೂಡ ಅವರ ಮನೆಯ ಕೆಲಸದವರಾಗಿರ್ಬೋದು, ಅವರ ಮನೆಯ ಸಿಬ್ಬಂದಿಗಳು ಕೂಡ ಶ್ವೇತಗೌಡಗೆ ಸತತವಾಗಿ ಕಾಂಟ್ಯಾಕ್ಟ್ ಇದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗಿದೆ. ಪೊಲೀಸರ ತನಿಖೆ ವೇಳೆ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ. ಅದರಲ್ಲೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ನಲ್ಲಿ ವರ್ತೂರ್ ಪ್ರಕಾಶ್ಗೆ ಇಂಡೈರೆಕ್ಟ್ ಆಗಿ ಮತ್ತೆ ಡೈರೆಕ್ಟ್ ಆಗಿಯೂ ಆಕೆ ಕಾಂಟ್ಯಾಕ್ಟ್ ಇರೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಆ ಒಂದು ಕಾರಣದಿಂದಾಗಿ ನೋಟಿಸ್ ನೀಡುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಇತ್ತೀಚೆಗೆ ವರ್ತೂರ್ ಪ್ರಕಾಶ್ ಅವರು ಬರ್ತ್ಡೇ ಅನ್ನು ಕೂಡ ಆಚರಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಅವರ ಮೈ ಮೇಲೆ ಮಾದೇಶ್ ವಾಪಸ್ ಬರ್ತೀವಿ, ಹಾಗೆ ಸಂಪರ್ಕದಲ್ಲಿ ಇರಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಇದೇ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ. DK ಸುರೇಶ್ ಹೆಸರಲ್ಲೂ ಕೂಡ ವಂಚನೆ ಮಾಡಿದ್ದಾಳೆ ಈ ಶ್ವೇತಾ. DK ಸುರೇಶ್ ತಂಗಿ ಅಂತ ನಂಬಿಸಿ ಶ್ವೇತಾ ವಂಚನೆ ಮಾಡಿದ್ದಾಳೆ ಅನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ವರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಆ ಕಂಪನಿಗೆ ವಂಚನೆ ಆಗಿರೋದು 9,82,00,000 ಮೌಲ್ಯದ ಚಿನ್ನಾಭರಣ. ಐಶ್ವರ್ಯ ಗೌಡ ಅಂತ ಹೇಳ್ಕೊಂಡು ವಂಚನೆ ಮಾಡಿದ್ದಾಳಂತೆ ಈ ಶ್ವೇತಾ. ಆರಂಭದಲ್ಲೇ ಹೇಳ್ತಾ ಇದ್ವಲ್ಲ, ಅವ್ರ ಗೊತ್ತು ಇವ್ರ ಗೊತ್ತು ಅಂತ ಹಲವು ರಾಜಕಾರಣಿಗಳ ನಂಬರ್ ಅನ್ನ ಇಟ್ಕೊಂಡಿದ್ದಾಳೆ, ಕೆಲವರ ಜೊತೆಗೆ ಫೋಟೋ ಕೂಡ ಇಟ್ಕೊಂಡಿದ್ದಾಳೆ ಅಂತ. ಹಾಗೇನೆ ಮಾಜಿ ಸಂಸದ DK ಸುರೇಶ್ ಅವರ ಹೆಸರು ಹೇಳಿ ಕೂಡ ವಂಚನೆ ಮಾಡಿದ್ದಾಳೆ ಈ ವಂಚಕಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರೈಟ್, ಇದೆಲ್ಲದರ ನಡುವೆ ಇವತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ವಿದೇಶದಲ್ಲಿ ಆಪರೇಷನ್ ನಡೆಯೋದಿದೆ. ಅನಾರೋಗ್ಯದ ಕಾರಣ ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳಿದ್ದಾರೆ ಶಿವಣ್ಣ. ಇವತ್ತು ಭಾರತೀಯ ಕಾಲಮಾನ 10 ಗಂಟೆ ಪ್ರಕಾರ ಇನ್ನೇನು ಕೆಲವೇ ಕ್ಷಣಗಳು ಉಳಿದಿದೆ, ಅರ್ಧ ಗಂಟೆಗೂ ಕಡಿಮೆ ಸಮಯ ಸರ್ಜರಿ ಪ್ರಾರಂಭ ಆಗುತ್ತಂತೆ. ಶಿವಣ್ಣ ಅವರು ಗುಣಮುಖರಾಗಿ ಆದಷ್ಟು ಬೇಗ ವಾಪಸ್ ಬರಲಿ ಅಂತ ಹೇಳಿ ಶಿವಣ್ಣ ಅವರ ಅಭಿಮಾನಿಗಳು ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಸಮರ್ಪಣೆ ಮಾಡ್ತಿದ್ದಾರೆ. ಇನ್ನು ಇವತ್ತು ಸರ್ಜರಿ ಆಗ್ತಿರುವ ಕಾರಣ ಅಭಿಮಾನಿಗಳು ಪ್ರಾರ್ಥಿಸ್ತಾ ಇದ್ದಾರೆ ಶಿವಣ್ಣ ಗುಣಮುಖರಾಗಲಿ ಅಂತ ಹೇಳಿ. ಹಾಗೆ ಸರ್ಜರಿ ಎಷ್ಟೊತ್ತಿಗೆ ನಡೆಯುತ್ತೆ, ಯಾವ ರೀತಿಯ ಸರ್ಜರಿ, ಶಿವಣ್ಣ ಅವರ ಆರೋಗ್ಯದ ಸ್ಥಿತಿಗತಿ ಯಾವ ರೀತಿ ಇದೆ, ಇದೆಲ್ಲದರ ಒಂದು ವರದಿ ಇದೆ, ಗಮನಿಸಿ. ಇಂದು ಕರುನಾಡ ಚಕ್ರವರ್ತಿಗೆ ಸರ್ಜರಿ. ಶಿವಣ್ಣ ನೀವು ಬೇಗ ಹುಷಾರಾಗಿ ಬನ್ನಿ. ಸ್ಯಾಂಡಲ್ವುಡ್ನಲ್ಲಿ ಡ್ಯಾನ್ಸ್ ಕಿಂಗ್ ಹಸನ್ಮುಖಿ ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅನಾರೋಗ್ಯದಿಂದ ಬಳಲುತ್ತಿದ್ದು ಇಂದು ಅಮೆರಿಕದ ಪ್ರತಿಷ್ಠಿತ ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಆಪರೇಷನ್ ನಡೆಯಲಿದೆ. ಡಾಕ್ಟರ್ ಹೆಸರು ಮುರುಗೇಶನ್ ಮನೋಹರ್ ಅಂತ ವೆರಿ ಫೇಮಸ್ ಆಂಕಾಲಜಿಸ್ಟ್. ಅದು ತುಂಬ ಚೆನ್ನಾಗಿ, ತುಂಬ ಒಳ್ಳೆ ಹ್ಯಾಂಡ್, ಲಕ್ಕಿ ಹ್ಯಾಂಡ್ ಆ್ಯಂಡ್ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾತಾಡಿದೆ ನಾನು ಅವ್ರ ಹತ್ರ. ಅವ್ರು ಆರಾಮಾಗಿ ಬನ್ನಿ ಸರ್, ನಥಿಂಗ್ ಟು ವರಿ, ಜಾಲಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಇನ್ನು ಶಿವಣ್ಣಗೆ ಆಪರೇಷನ್ ಹಿನ್ನೆಲೆ ನಟ ಸುದೀಪ್ ಸೇರಿ ಹಲವರು ಶುಭ ಹಾರೈಸಿದ್ರು. ಶಿವಣ್ಣ ಅವ್ರ ಕುಟುಂಬಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಾಯಿಯವರ ಒಂದು ಆಶೀರ್ವಾದ ಸದಾಕಾಲ ಅವ್ರಿಗೆ ಇದ್ದೇ ಇರುತ್ತೆ. ಯಾವ ಆತಂಕನೂ ಬೇಡ, ಯಾವ ಯೋಚನೆನೂ ಬೇಡ. ಅವರು ಕ್ಷೇಮವಾಗಿ ಹೋಗಿ ಲಾಭವಾಗಿ ವಾಪಸ್ ಬಂದು ಮತ್ತೆ ಅವರು ಭಾಗ್ಯವಂತರಾಗಿ ಮತ್ತೆ ಅವರು ಅಭಿನಯಿಸಲಿ. ಏನು